ಸೈನಿಕ ತನ್ನ ಡ್ರೆಸ್ ಅನ್ನ ತನ್ನ ಪರಿಕರಗಳನ್ನು ತಗೊಂಡು ಯುದ್ಧಕ್ಕೆ ಅಂದ್ರೆ ಮಿಲಿಟರಿ ಸೈನ್ಯಕ್ಕೆ ಹೋಗ್ತಾ ಇರ್ತಾನೆ. ಆ ಸನ್ನಿವೇಶದಲ್ಲಿ ಅವನಿಗೆ ಬಂದೂಕಿನ ಆಕಾರದ ಥರ್ಮಾಕೋಲ್ ನಲ್ಲಿ ಒಂದು ಸುಮ್ಮನೆ ನಿಮಗೆ ಸುಲಭವಾದ ರೀತಿಯಲ್ಲಿ ಕಟ್ ಮಾಡಿ ಅದಕ್ಕೊಂದು ಬಣ್ಣವನ್ನು ಹಚ್ಚಿಬಿಡೋಣ. ಬಣ್ಣ ಹಚ್ಚಿದ ನಂತರ ಈ ವಸ್ತುವನ್ನ ಅವನಿಗೆ ಧರಿಸಿ ಆ ಒಂದು ವಿಷಯವನ್ನ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಇವಾಗ ಭಾರತ ಮಾತೆಗೆ ಒಂದು ಶಾರೀಯ ಭಾಗದಲ್ಲಿ ಬರ್ತಕ್ಕಂಥ ಕೇಸರಿ, ಬಿಳಿ, ಹಸಿರು ಒಂದು ಸಾಂಕೇತಿಕ ಬಣ್ಣಗಳನ್ನ ಈ ಪೇಪರ್ ಮೇಲೆ ಅಂಟಿಸಿ ಆ ಭುವನೇಶ್ವರಿ ತಾಯಿ ಅಂದ್ರೆ ಭಾರತ ಮಾತೆಗೆ ಈ ಒಂದು ಪೇಪರ್ ಅನ್ನು ಕಟ್ ಮಾಡಿ ಅಂಟಿಸೋಣ. ಸ್ನೇಹಿತರೆ, ಈ ಬಿಳಿ ಪೇಪರ್ಗೆ ಕೇಸರಿ ಬಣ್ಣವನ್ನು ಅಂಟಿಸಿದ್ದೇವೆ. ನಂತರ ಸ್ನೇಹಿತರೆ ಹಸಿರು ಬಣ್ಣವನ್ನು ಅಂಟಿಸಿದ್ದೇವೆ. ಇದು ವೇಸ್ಟ್ ಒಂದು ಪಾತ್ರೆ, ಹಾಳಾಗಿ ಹೋದಂತ ಪಾತ್ರೆಯಿಂದ ಇದು ಸೈನಿಕನ ಒಂದು ಟೋಪಿಯಾಗಿ ಅಂದ್ರೆ ಒಂದು ಹೆಲ್ಮೆಟ್ ಆಗಿ ನಾವೀಗ ಯೂಸ್ ಮಾಡ್ತಾ ಇದೀವಿ. ತಮ್ಮೆಯ ಕೈಯಲ್ಲಿ ಬಾವುಟನ ಪೇಪರ್ ನಿಂದ ಬಣ್ಣ ಹಚ್ಚಿ ರೆಡಿ ಮಾಡಿದ್ದೇವೆ ಸ್ನೇಹಿತರೆ. ನಾವು ರೊಟ್ಟು ಮತ್ತೆ ಕಲರ್ ಶೀಟ್ ನ ಬಳಸಿ ಅಂದವಾಗಿ ಕಿರೀಟವನ್ನು ರಚಿಸಿದ್ದೇವೆ. ನನ್ನ ಸ್ನೇಹಿತೆಯಾದ ಸಂಜನಾಳಿಗೆ ಭುವನೇಶ್ವರಿ ಪಾತ್ರದ ಈ ವಸ್ತುಗಳನ್ನು ಧರಿಸುತ್ತಾ ಬರುತ್ತೇನೆ. ಸ್ನೇಹಿತರೆ, ನಂತರ ಸರವನ್ನು ಧರಿಸುತ್ತೇನೆ. ನಂತರ ತೋಳ್ಪಟ್ಟಿಯನ್ನು ಧರಿಸುತ್ತೇನೆ. ನಂತರ ಸೊಂಟದ ಪಟ್ಟಿಯನ್ನು ಧರಿಸುತ್ತೇನೆ. ಹಸಿರು ಬಣ್ಣದ ಪೇಪರ್ ಅನ್ನು ಈ ಭುವನೇಶ್ವರಿ ತಾಯಿಯ ಮೇಲೆ ಧರಿಸಿ ಸೊಂಟದ ಪಟ್ಟಿಯನ್ನು ಧರಿಸುತ್ತೇನೆ. ಪೇಪರ್ನಿಂದ ಧರಿಸಿದ ಬಾವುಟವನ್ನು ಭುವನೇಶ್ವರಿಯ ಕೈಯಲ್ಲಿ ಕೊಡುತ್ತೇನೆ. ಮೇರಾ ದೇಶ್ ಮೇರಿ ಮಾ ಪಾಠದಲ್ಲಿ ಸೈನಿಕನು ಕೂಡ ಬಹಳ ಮುಖ್ಯವಾದ ಪಾತ್ರವಾಗಿದೆ. ನನ್ನ ಗೆಳೆಯಾದ ಶರತ್ ಇವನಿಗೆ ಸೈನಿಕನ ವಸ್ತುಗಳನ್ನು ಧರಿಸುತ್ತಾ ಹೋಗೋಣ. ಸೈನಿಕನ ಹೆಲ್ಮೆಟ್ ಅನ್ನು ಧರಿಸುತ್ತೇನೆ. ಸ್ನೇಹಿತರೆ, ಈ ಪಾಠದಲ್ಲಿ ತಾಯಿಯ ಪಾತ್ರ ಕೂಡ ಇದೆ. ನನ್ನ ಇನ್ನೊಬ್ಬಳು ಸ್ನೇಹಿತೆಯಾದ ಲಕ್ಷ್ಮಿಗೆ ತಾಯಿಯ ಪಾತ್ರವನ್ನು ವಹಿಸಿದ್ದೇವೆ.